ಸ್ನೇಹಿತರೆ, welcome back to cost accounting class. Mission hour rate we were calculated for around six problems, a very small problem, and the problem with the three missions to be calculated for each mission with a mission hour rate. Here, ಇನ್ನೊಂದು variety problem ನೋಡೋಣ given for a examination in Bangalore University, 14 marks ಗೆ. There are three missions given in a shop, but we have to calculate mission hour rate only for one mission. This is how a special and a typical problem is. Let us see how it will be. ಮೂರು ಮಿಷನ್ಸ್ ಕೊಟ್ಟಿದ್ದಾರೆ, ಒಂದೇ ಮಿಷನ್ಗೆ ಮಿಷನ್ ಅವರ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಹೇಗಿರುತ್ತೆ ಲೆಟ್ ಅಸ್ ಸಿ. ಓಕೆ, ಇದು ಪ್ರಾಬ್ಲಮ್ ಕೊಟ್ಟಿರತಕ್ಕಂಥದ್ದು. ನೋಡಿ ಒಂದ್ಸಲ ಪ್ರಾಬ್ಲಮ್ ಹೇಗಿದೆ. ವಿತ್ ದ ಫಾಲೋಯಿಂಗ್ ಫಿಗರ್ಸ್ ಕಂಪ್ಯೂಟ್ ಮಿಷನ್ ಅವರ್ ರೇಟ್ ಫಾರ್ ಮಿಷನ್ ಎ. ಮಿಷನ್ ಎ ಮಾತ್ರ ಮಾಡಿ ಅಂತ ಹೇಳ್ತಿದ್ರೆ ಫಾರ್ ವೀಕ್ ಪೀರಿಯಡ್. ಒಂದು ವೀಕ್ ಅಲ್ಲಿ ಒಂದು ಮಿಷನ್ ವರ್ಕ್ ಮಾಡೋದಕ್ಕೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಿಷನ್ ಅವರ್ ರೇಟ್. The mission is expected to work for 108 hours. ಆ ವೀಕ್ ಅಲ್ಲಿ 108 hours ವರ್ಕ್ ಮಾಡಿದೆ ಈ ಮಿಷನ್. ಇದನ್ನ ನಾವು ಲಾಸ್ಟ್ ಅಲ್ಲಿ ಮಿಷನ್ ಅವರ್ ರೇಟ್ ಬೇಕಾಗುತ್ತೆ. The departmental expenses are as follows. Rent and rates 1500, lighting 2200, depreciation 1000, indirect wages 1000, power 600, sundry expenses 1500, canteen expenses 100 and repairs 400 rupees. Other details are mission A B C ಅಂತ ಕೊಡ್ತಾರೆ. ಇಲ್ಲಿ space occupied in square feet, then light points, cost of mission, number of workers, power actual in rupees, then direct wages ಅಂತ ಕೊಡ್ತಾರೆ. ಓಕೆ, ಸೊ ಈಗ ಅಗೈನ್ ನಾವು ಇಂದಿನ ಪ್ರಾಬ್ಲಮ್ ಅಲ್ಲಿ ಮಾಡ್ಕೊಂಡಾಗೇನೆ ರೇಷಿಯೋಸ್ ನ ಮಾಡ್ಕೋಣ. ಮೊದಲನೇದು ಕಾಸ್ಟ್ ಆಫ್ ಮಿಷನ್. ಕಾಸ್ಟ್ ಆಫ್ ಮಿಷನ್ಸ್ ನ ರೇಷಿಯೋ ಮಾಡ್ಕೋಣ. ಕಾಸ್ಟ್ ಆಫ್ ಮಿಷನ್ ಇಸ್ ಗಿವನ್ ಹಿಯರ್ 25,000, 15,000 and 10,000. ಅದನ್ನ 3 zeros ಕ್ಯಾನ್ಸಲ್ ಮಾಡಿದ್ರೆ 25:15:10. ಅಗೈನ್ 5 ಇಂದ ಡಿವೈಡ್ ಮಾಡಿದ್ರೆ 5:3:2 ಬಂತು. ದೆನ್ ಅಗೈನ್ ಫಾರ್ ಮೆಷನ್ ಎ ನಮ್ಗೆ ಬೇಕಾಗಿರೋದು ಮೆಷನ್ ಎ ಮಾತ್ರ. ಅದಕ್ಕೋಸ್ಕರ ಮೆಷನ್ ಎಗೆ ಎಷ್ಟು ತಗೋಬೇಕು? 5:3:2 ಅಲ್ಲಿ 5 + 3 + 2 becomes 10. 5/10 ಮೆಷನ್ ಎ ತಗೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಸ್ಪೇಸ್ ಆಕ್ಯುಪೈಡ್. ಸ್ಪೇಸ್ ಆಕ್ಯುಪೈಡ್ 100:200:300 ಇದೆ. ಜೀರೋಸ್ ರಿಮೂವ್ ಮಾಡಿದ್ರೆ 1:2:3. ಮೆಷನ್ ಎಗೆ ಎಷ್ಟು ಬರುತ್ತೆ ಅಂದ್ರೆ 1 divided by ಮೂರನ್ನು ಆಡ್ ಮಾಡಿದ್ರೆ we will get 3. 1/6 ಬಂತು. Then light points. Light points is given as 10:30:60. 10:30:60. Remove the zeros. 1:3:6 ಬಂತು. ಟೋಟಲ್ ಮಾಡಿದ್ರೆ 6 + 3 + 1 10 ಬರುತ್ತೆ. ಮೆಷಿನ್ ಎಗೆ ಮಾತ್ರ ಬೇಕಿರೋದು 1/10. ದೆನ್ ನಂಬರ್ ಆಫ್ ವರ್ಕರ್ಸ್ ರೇಷಿಯೋ ಮಾಡ್ಕೋಣ. 10:20:20 ಇದೆ. zeros ನ ರಿಮೂವ್ ಮಾಡಿದ್ರೆ we can call it as 1:2:2. ಮಿಷನ್ ಗೆ ಮೊದಲನೇದು ಅಂದ್ರೆ ಮಿಷನ್ ಎ ಗೆ 1 + 2 + 2 becomes 5. 1/5 is for ಮಿಷನ್ ಎ. ಅಂಡ್ ಡೈರೆಕ್ಟ್ ವೇಜಸ್ ರೇಷಿಯೋ ಬೇಕಾಗುತ್ತೆ. ಇಂಡೈರೆಕ್ಟ್ ವೇಜಸ್ ಇದಕ್ಕೆ 2000:3000:5000 ರೇಷಿಯೋ ತಗೊಳ್ಳಿ. ಅದರಲ್ಲಿ zeros ನ ರಿಮೂವ್ ಮಾಡಿ 2:3:5 ಬಂತು. ಮೊದಲನೇದು ಮಿಷನ್ ಎ ಗೆ. ಇವು ಮೂರನ್ನು ಟೋಟಲ್ ಮಾಡಿದ್ರೆ 10 ಬಂತು. 2/10 is for ಮಿಷನ್ ಎ. ಓಕೆನಾ? ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎರಡನೇದು ಇನ್ನ ಒಂದು ಎಚ್ ಪಿ ಆಫ್ ಮಿಷನ್ ಬೇಕು ನಮ್ಗೆ. ಎಚ್ ಪಿ ಆಫ್ ಮಿಷನ್ಸ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಎಚ್ ಪಿ ಆಫ್ ಮಿಷನ್ಸ್ ಬೇಕಿಲ್ಲ. ವಿ ಕ್ಯಾನ್ ರಿಮೂವ್ ದಿಸ್. ಓಕೆ, ಎಚ್ ಪಿ ಆಫ್ ಮಿಷನ್ಸ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ. ದೆನ್ ಕ್ಯಾಲ್ಕುಲೇಷನ್ ಆಫ್ ಮಿಷನ್ ಅವರ್ ರೇಟ್ ಏನ್ ಮಾಡ್ತಾರೆ ನಮ್ಮ ಪ್ರಾಬ್ಲಮ್ ಅಲ್ಲಿ. ಫಸ್ಟ್ ಪಾಯಿಂಟ್ ಇಲ್ಲಿ ಯು ನೀಡ್ ನಾಟ್ ಟು ಗೋ ಫಾರ್ ವರಿಯಿಂಗ್ ಅಬೌಟ್ ಮಿಷನ್ ಬಿ ಅಂಡ್ ಮಿಷನ್ ಸಿ. ಯಾಕೆ ಅಂತಂದ್ರೆ ಅವ್ರು ಹೇಗ್ ಮಾತ್ರ ಕೇಳಿದ್ದಾರೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಮೊದಲನೇದು ರೆಂಟ್ ಅಂಡ್ ರೇಟ್ಸ್. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ಲಿ ರೆಂಟ್ ಅಂಡ್ ರೇಟ್ಸ್ ಇದೆ. ಫ್ಲೋರ್ ಸ್ಪೇಸ್ ತಗೋಬೇಕು. ಫ್ಲೋರ್ ಸ್ಪೇಸು 1:6 ಇದೆ. ಮೊದಲನೇದು ಬಂತು ನೋಡಿ. ಟೋಟಲ್ ಅಮೌಂಟ್ 1500 ಇದೆ. ಇಂಟು 1/6 ಇಟ್ ಈಸ್ 250. ಮಿಷನ್ ಎ ಮಾತ್ರ. ಡೋಂಟ್ ಫರ್ಗೆಟ್ ಬಿ ಅಂಡ್ ಸಿ ಬೇಕಿಲ್ಲ. ದೆನ್ ಅಗೈನ್ ಲೈಟಿಂಗ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಲೈಟಿಂಗ್ ಇಸ್ ದೇರ್. ಲೈಟಿಂಗ್ ಲೈಟ್ ಪಾಯಿಂಟ್ಸ್ ತಗೋಬೇಕು. ಲೈಟ್ ಪಾಯಿಂಟ್ಸ್ ರೇಷಿಯೋ ಇಲ್ಲಿ ನೋಡಿದ್ವಿ ಮಿಷನ್ ಎಗೆ 1/10. 1/10 of 200 it becomes 20. Then again indirect labor ಅಂತಿದೆ. ಇಂಡೈರೆಕ್ಟ್ ಲೇಬರ್ ಗೆ ಡೈರೆಕ್ಟ್ ವೇಜಸ್ ರೇಷಿಯೋ ತಗೋಬೇಕು. ಡೈರೆಕ್ಟ್ ವೇಜಸ್ ರೇಷಿಯೋ ಇಲ್ಲಿ ಬೆಸ್ಟ್ ಬಂತು ಅಂದ್ರೆ ಮಿಷನ್ ಎ ಮಾತ್ರ. ಇಟ್ ಈಸ್ 2/10. 2/10 into 1000 it becomes 200. And next one sundries ಅಂತಿದೆ. ಸನ್ಡ್ರೀಸ್ ಅನ್ನು ಕೂಡ ಅಥವಾ ಇತರೆ ಸನ್ಡ್ರಿ ಚಾರ್ಜಸ್ ಅಂತ ಇರುತ್ತೆ. ಅದಕ್ಕೂ ಡೈರೆಕ್ಟ್ ವೇಜಸ್ ಅನ್ನು ತಗೋಣ. 2/10 ತಗೋಬೇಕು. ಡೈರೆಕ್ಟ್ ವೇಜಸ್ ರೇಟು ಮಿಷನ್ ಎ ಗೆ 2/10 of 1500 it is 300. Then again canteen expenses ಇದೆ. That is considered as fixed expenses. ನಂಬರ್ ಆಫ್ ವರ್ಕರ್ಸ್ ರೇಷಿಯೋ. ಕ್ಯಾಂಟೀನ್ ಯಾರಿಗೋಸ್ಕರ ಇರುತ್ತೆ ಅಂದ್ರೆ ನಂಬರ್ ಆಫ್ ವರ್ಕರ್ಸ್ಗೋಸ್ಕರ ಇರುತ್ತೆ ಅಂತ ನಾವು ಬೇಸಿಸ್ ನ ಸೂಟಬಲ್ ಬೇಸಿಸ್ ಅಂತ ತಗೋಬಹುದು. ಇಟ್ ಈಸ್ 10:20:20 ಇದೆ.
ನಂಬರ್ ಆಫ್ ವರ್ಕರ್ಸ್ ನ 1:2:2 ಅಂತ ರೇಷಿಯೋ ಮಾಡ್ಕೊಂಡ್ವಿ ಮಿಷನ್ ಎಗೆ, ದಟ್ ಈಸ್ 1/5 ನಾನು ತೋರಿಸ್ತಾ ಇದ್ದೀನಿ. 100 into 1/5 becomes 20 rupees. ಇಷ್ಟೇ. ಈಗ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಇವನ್ನೆಲ್ಲ ಟೋಟಲ್ ಮಾಡ್ರಿ, ಟೋಟಲ್ 4300 ಬಂತು. ಮಿಷನ್ ಎ ಮಾತ್ರ ಟೋಟಲ್ ಮಾಡಿದ್ರೆ 790 ಬಂತು. ದಿಸ್ ಈಸ್ ನಂಬರ್ 1 ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್. ನೆಕ್ಸ್ಟ್ ಆಡ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಥವಾ ವೇರಿಯಬಲ್ ಚಾರ್ಜಸ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಯಾವ್ಯಾವ್ದು ಇದೆ ಅಂದ್ರೆ ಮೊದಲನೇದು ಡಿಪ್ರಿಸಿಯೇಷನ್ ಇದೆ. ಸೊ ವಿ ಕ್ಯಾನ್ ಸಿ ಡಿಪ್ರಿಸಿಯೇಷನ್, ದೆನ್ ಪವರ್ ಇದೆ, ಆಮೇಲೆ ಏನಿದೆ ರಿಪೇರ್ಸ್ ಇದೆ. ಈ ಮೂರನ್ನು ತಗೋಣ ನಾವು. ಮೊದಲನೇದು ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಯಾವಾಗಲೂ ಕೂಡ ಮೆಷಿನ್ ಕೊಡ್ತೀವಿ, ವ್ಯಾಲ್ಯೂ ಆಫ್ ಮೆಷಿನ್ಸ್ ಅಥವಾ ಕಾಸ್ಟ್ ಆಫ್ ಮಿಷನ್ಸ್ ಅಂತ ತಗೊಂಡಿದೀವಿ ನಾವು. ರೇಷಿಯೋ 5:3:2 ಇದೆ. ಅದರಲ್ಲಿ ಮೆಷಿನ್ ಎ ಬಂದು ಫಸ್ಟ್ ಒನ್ 5 + 3 + 2 10 ಬರುತ್ತೆ, 5/10. ಸೊ ಡಿಪ್ರಿಸಿಯೇಷನ್ 1000 ಟೋಟಲ್ ಇದೆ ಇಂಟು 5/10 ಆಫ್ ಅಂತ, ಅದರಲ್ಲಿ 500. ನೆಕ್ಸ್ಟ್ ಪವರ್ ಇದೆ, ಅವರು ಪವರ್ ನ ಗೀವನ್ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಒಂದ್ ನಿಮಿಷ, ಪವರ್ ಅಂತ ಆಕ್ಚುಯಲ್ ರುಪೀಸ್ ಅಲ್ಲಿ 250 ಮೆಷಿನ್ ಎಗೆ, 150 ಮೆಷಿನ್ ಬಿಗೆ 200 ಕೊಟ್ಟಿದ್ದಾರೆ. ಸಿಗೆ ಬಿ ಅಂಡ್ ಸಿ ಬೇಕಿಲ್ಲ, ನಮ್ಗೆ 250 ಮಾತ್ರ ತಗೋಬೇಕು. ಅದಕ್ಕೋಸ್ಕರ ಪವರ್ ನ ಕೊಟ್ಟಿರ್ತಕ್ಕಂಥ ಗೀವನ್ ಹಾಗೆ ತಗೊಂಡ್ರೆ 250 ಎಗೆ. ಬಟ್ ಇಲ್ಲಿ ಟೋಟಲ್ ಕಾಲಮ್ ಅಂತ ಬೇಕು ಅಂತಂದ್ರೆ ಮೂರನ್ನು ಸೇರಿಸಿ ಟೋಟಲ್ ಮಾಡಿ ತಗೋಬಹುದು. ಬೇಕಿಲ್ಲ ಟೋಟಲ್ ಕಾಲಮ್, ಬಟ್ ಸ್ಟಿಲ್ ವಿ ಕ್ಯಾನ್. ದೆನ್ ಲಾಸ್ಟ್ ಒನ್ ರಿಪೇರ್ಸ್ ಅಂತ ಕೊಡ್ತಾರೆ. ರಿಪೇರ್ಸ್ ಇಸ್ ಗಿವನ್ ಆಸ್ 400. ತಗೊಳ್ಳಿ ರಿಪೇರ್ಸ್ ಅಂತ ಹೇಳ್ಬಿಟ್ಟು, ರಿಪೇರ್ಸ್ 400. ವ್ಯಾಲ್ಯೂ ಆಫ್ ದ ಮೆಷಿನ್ ಗೆ ನಾವು ರಿಪೇರ್ಸ್ ಮಾಡಿರ್ತೀವಿ ಅಂತ ಅನ್ಕೋಬೇಕು. ಅಗೇನ್ ವ್ಯಾಲ್ಯೂ ಆಫ್ ದ ಮೆಷಿನ್ ರೇಷಿಯೋ ಏನಿದೆ ಅಂದ್ರೆ 5/10 ಇತ್ತು, ಅವಾಗಲೇ ತಗೊಂಡಿದೀವಿ ನಾವು. 5/10 into 400 ಇಟ್ ಬಿಕಮ್ಸ್ 200. ದಟ್ಸ್ ಆಲ್. ಈಗ ಈ ಕಾಲಮ್ ಅಲ್ಲಿ ಇರ್ತಕ್ಕಂಥ ಈ ಮೂರನ್ನು ಟೋಟಲ್ ಮಾಡಿ 2000 ಬಂತು. ಅಗೇನ್ ಈ ಮೂರನ್ನು ಟೋಟಲ್ ಮಾಡಿ 950 ಬಂತು. ದಿಸ್ ಇಸ್ ಕಾಲ್ಡ್ ಟೋಟಲ್ ವೇರಿಯಬಲ್ ಚಾರ್ಜಸ್ 2 ಅಂತ ಕರೆದಿದ್ದೀನಿ. ಇದನ್ನು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಅವಾಗಲೇ ಸ್ಟ್ಯಾಂಡಿಂಗ್ ಚಾರ್ಜಸ್ ನ ಯೆಲ್ಲೋ ಕಲರ್ ಅಲ್ಲಿ ಕೊಟ್ಟಿದ್ದೀನಿ. ಇವೆರಡೂ ಕೂಡ ಟೋಟಲ್ ಮಾಡಿದ್ರೆ ಟೋಟಲ್ ಓವರ್ ಹೆಡ್ಸ್ ಬಂತು ನೋಡಿ. ಟೋಟಲ್ ಓವರ್ ಹೆಡ್ಸ್ ಬ್ಲೂ ಕೊಟ್ಟಿದ್ದೀನಿ, ಇದು ಯೆಲ್ಲೋ ಮತ್ತೆ ಗ್ರೀನ್ ಎರಡನ್ನು ಟೋಟಲ್ ಮಾಡ್ರಿ. ಸೊ ನಮ್ಗೆ ಟೋಟಲ್ ಕಾಸ್ಟ್ ಕಾಲಮ್ ಬೇಕಿಲ್ಲ, ಇಲ್ಲಿ ಮೆಷಿನ್ ಏನ್ ಮಾತ್ರ ಬೇಕು. 790 ಪ್ಲಸ್ 950 ಟೋಟಲ್ ಮಾಡಿದ್ರೆ 1740 ಬಂತು. ಇವೆರಡನ್ನು ಟೋಟಲ್ ಮಾಡಿದ್ದಕ್ಕೆ ನಮ್ಗೆ ಟೋಟಲ್ ಓವರ್ ಹೆಡ್ಸ್ ಬಂತು. ಫೈನಲ್ ಆನ್ಸರ್ ರೇಟ್ ಪರ್ ಅವರ್ ಅಥವಾ ಮೆಷಿನ್ ಓವರ್ ಹೆಡ್ ಬಂತು. ಹೇಗೆ ಅಂದ್ರೆ ಟೋಟಲ್ ಓವರ್ ಹೆಡ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅವರ್ಸ್. ನಂಬರ್ ಆಫ್ ಅವರ್ಸ್ ಫಸ್ಟ್ ಅಲ್ಲೇ ಪ್ರಾಬ್ಲಮ್ ಅಲ್ಲಿ ನೋಡ್ರಿ ಕೊಟ್ಟಿದ್ದೀನಿ ನಾನು. ಇಲ್ಲಿ ತೋರಿಸಿದೆ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಇರೋದು, ಕ್ವಶನ್ ಪೇಪರ್ ಅಲ್ಲಿ ಇರೋದು. ಇದು 108 ಅವರ್ಸ್ ಇಂದ ಡಿವೈಡ್ ಮಾಡಿ ಆ ವೀಕ್ದು. ಅವ್ರು ಏನ್ ಹೇಳ್ತಾರೆ, 1 week ಗೆ ಕೆಲಸ ಮಾಡಿರ್ತಕ್ಕಂಥ ಈ ಮೆಷಿನ್ ಅವರ್ ರೇಟ್ ಹೇಳ್ತಾ ಇದ್ದಾರೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಟೋಟಲ್ ಓವರ್ ಹೆಡ್ಸ್ 1740 ಇಲ್ಲೇ ಬಂತು, ಡಿವೈಡೆಡ್ ಬೈ 108 ಅವರ್ಸ್ ಇಲ್ಲೇ ಮೇಲೆ ನೋಡಿದ್ವಿ. ಡಿವೈಡ್ ಮಾಡಿದ್ರೆ 16.11 rupees per hour ಬಂತು. ದಿಸ್ ಇಸ್ ಮೆಷಿನ್ ಅವರ್ ರೇಟ್. ನೋಡಿ ಇಲ್ಲಿ ಬರ್ದಿದೀವಿ ನಾವು. ನಾನು ಫಸ್ಟ್ ಅಲ್ಲೇ ಹೇಳಿದೆ ನಾನು ಏನಂತ, ಹಿಯರ್ ಇಟ್ ಈಸ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್. ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ ಅವರು? ಇಟ್ ಈಸ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ the mission hour rate of only mission A. Therefore other missions are ignored. ಬೇರೆ ಮಿಷನ್ಸ್ ನಾವು ಬಿಟ್ಬಿಟ್ಟಿದೀವಿ. ನೆನ್ಪಿರುತ್ತಲ್ಲ, ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮಿಷನ್ ಎ ಮಾತ್ರ ಮಾಡಬೇಕು. ಓಕೆನಾ? ಇದು ಒಂದು ವೆರೈಟಿ ಪ್ರಾಬ್ಲಮ್. ಲೈಕ್ ವೈಸ್ ಇದೇ ತರದ್ದು ನಾವು 3 ಮಿಷನ್ಸ್ ಕೊಟ್ಟಿರ್ತಕ್ಕಂಥದ್ದು 3ಗೂ ಮಾಡ್ತಕ್ಕಂಥದ್ದು ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಐ ವಿಲ್ ಶೋ ಯು ಹೌ ಇಟ್ ಈಸ್. ಓಕೆ, ನೋಡಿ ಇಲ್ಲಿ 2017ರಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಕ್ಕಂಥ. From the following figures, compute mission hour rate for missions X, Y and Z for a 4-week period. ಅಂದ್ರೆ 1 ತಿಂಗಳು. Each mission is expected to work 216 hours. ಒಂದೊಂದು ಮಿಷನ್ 216 ಗಂಟೆ ಕಾಲ ಕೆಲಸ ಮಾಡ್ತಿದೆ. ಇಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಕ್ಲೀನ್ ಆಗಿ 1 by 1 ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸಸ್ 1,26,000 ಅಂತ ಹೇಳ್ತಾರೆ. ಈ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಕೂಡ ನಾನು ಸೂಟಬಲ್ ಬೇಸಿಸ್ ಮೇಲೆ ನಾವು ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಇಂದ ನಾವು ರೇಷಿಯೋ ಮಾಡ್ಕೊಂಡು ವ್ಯಾಲ್ಯೂ ಮಾಡಬೇಕು, ಪ್ರಾಬ್ಲಮ್ ನ ಮಾಡ್ಬೇಕಾಗುತ್ತೆ. ಈಗ ನಾನು ಹೇಳ್ಕೊಟ್ನಲ್ಲ ಅದೇ ತರನೇ ಸೂಟಬಲ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಇವಕ್ಕೆಲ್ಲ ಕೂಡ ನಾವು ಬೇಸಿಸ್ ನ ತಗೋಬೇಕು. ತಗೊಂಡು ಆನ್ಸರ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಹೇಗೆ ಬರುತ್ತೆ ಅಂತಂದ್ರೆ, ದ ಆನ್ಸರ್ ವಿಲ್ ಬಿ ಲೈಕ್ ದಿಸ್. ಕ್ಯಾಲ್ಕುಲೇಷನ್ ಆಫ್ ಮೆಷಿನ್ ಅವರ್ ರೇಟ್, ಪರ್ಟಿಕ್ಯುಲರ್ಸ್ ತಗೊಳ್ಳಿ, ದೆನ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ತಗೊಳ್ಳಿ, ಟೋಟಲ್ ಕಾಲಮ್ ತಗೊಳ್ಳಿ, ಮಿಷನ್ XYZ ತಗೊಳ್ಳಿ. ಅದರಲ್ಲಿ ಎಕ್ಸ್ಪೆನ್ಸಸ್ ಇಲ್ಲಿ ಏನ್ ಕೊಡ್ತಾರೆ 1 by 1 ಅಲ್ಲಿ ಫಿಕ್ಸ್ಡ್ ವೇರಿಯಬಲ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲ ಕೂಡ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಖರ್ಚು ಫಿಕ್ಸ್ಡ್ ಅಮೌಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ತರನು ಮಾಡಬಹುದು. ಬೇಕಾದ್ರೆ ಇದನ್ನ ನಾವು ವೇರಿಯಬಲ್ ಅಂತ, ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಇದೆ ವೇರಿಯಬಲ್ ಅಂತ ತಗೋತೀವಿ ನಾವು. ಇವಾಗ ಪವರ್ ಅಂತಿದೆ ವೇರಿಯಬಲ್ ಅಂತ ತಗೋತೀವಿ, ರಿಪೇರ್ಸ್ ಅಂತಿದೆ ವೇರಿಯಬಲ್ ಅಂತ ತಗೊಂಡ್ರು ಕೂಡ ಮಾಡಬಹುದು.
ತಪ್ಪೇನಿಲ್ಲ, ಅಥವಾ ಹೀಗೂ ಮಾಡಬಹುದು ನಾವು. ದಿಸ್ ಈಸ್ ಹೌ ದ ಆನ್ಸರ್ಸ್ ವಿಲ್ ಬಿ. ಒಂದ್ಸಲ ಗಮನಿಸಿ, ರೆಂಟ್ ಅಂಡ್ ರೇಟ್ ಸ್ಪೇಸ್ ಬೇಸಿಸ್ ಮೇಲೆ, ಲೈಟಿಂಗ್ ಲೈಟ್ ಪಾಯಿಂಟ್ಸ್ ಬೇಸಿಸ್ ಮೇಲೆ ನೋಡಿ, ರೇಷಿಯೋ 3 ಮೆಷನ್ಸ್ಗೆ ಮಾಡಬೇಕು. ಡಿಪ್ರಿಸಿಯೇಷನ್ ಕಾಸ್ಟ್ ಆಫ್ ಮೆಷನ್ಸ್ ಮಾಡಿದ್ವಿ. ಇಂಡೈರೆಕ್ಟ್ ವೇಜಸ್ ಡೈರೆಕ್ಟ್ ವೇಜಸ್ ಬೇಸಿಸ್ ಮೇಲೆ. ಪವರ್ ಆಕ್ಚುಯಲಿ ಪವರ್ ಅಲ್ಲೇ ಕೊಟ್ಬಿಟ್ಟಿದೆ ನೋಡ್ರಿ, ಪವರ್ 5,000, 3,000 ಮತ್ತೆ 4,000, 5,000, 3,000, 4,000 ಅಂತ ಕೊಟ್ಟಿದ್ರೆ ಆಕ್ಚುಯಲ್ ಆಗಿ ತಗೊಂಡಿದ್ದೀವಿ, ಬೇಸಿಸ್ ಏನ್ ಬೇಕಿಲ್ಲ. ದೆನ್ ಸನ್ಡ್ರೀಸ್ ಡೈರೆಕ್ಟ್ ವೇಜಸ್ ಅಂತ ಅವಾಗಲೇ ಹೇಳಿದೆ. ದೆನ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಕ್ಯಾಂಟೀನ್ ವಿಲ್ ಬಿ ಮೇಂಟೈನ್ ಮೋಸ್ಟ್ ಪ್ರಾಬಲಿ ಫಾರ್ ದ ವರ್ಕರ್ಸ್, ಅದಕ್ಕೋಸ್ಕರ ನಂಬರ್ ಆಫ್ ವರ್ಕರ್ಸ್ ರೇಷಿಯೋ ಬೇಸಿಸ್ ತಗೋತೀವಿ. ದೆನ್ ರಿಪೇರ್ಸ್ ಮಿಷನ್ಸ್ಗೆ ಮಾಡಿರ್ತೀವಿ ಅಂತ ಕಾಸ್ಟ್ ಆಫ್ ಮಿಷನ್ಸ್ ತಗೋತೀವಿ. ಈ ಎಲ್ಲ ಕಾಲಮ್ ನ ಟೋಟಲ್ ಮಾಡಿ, ಟೋಟಲ್ ಎ ಅಂತಂದ್ರೆ ಓವರ್ ಹೆಡ್ಸ್ ಕಾಸ್ಟ್ ಬರುತ್ತೆ, ಟೋಟಲ್ ಬಿ ಅಂತಂದ್ರೆ ನಂಬರ್ ಆಫ್ ಅವರ್ಸ್ ವರ್ಕ್. ಈ ಮೇಲೆ ನೋಡಿದ್ವಿ ನಾವು 216 ಅವರ್ಸ್ ಅಂತ ಹೇಳಿದರೆ, ಎಲ್ಲಾ ಮಿಷನ್ಸ್ 216 ಅವರ್ಸ್ ಅಂತ ಅನ್ಕೊಂಡು, ಈಗ ಎ ಡಿವೈಡೆಡ್ ಬೈ ಬಿ ಅಂದ್ರೆ ಈ ಟೋಟಲ್ ಕಾಸ್ಟ್ ಅನ್ನ ನಾವು ಮೆಷನ್ ಅವರ್ಸ್ ಇಂದ ಡಿವೈಡ್ ಮಾಡಿದ್ರೆ ಮೆಷನ್ ಅವರ್ ರೇಟ್ ಬರುತ್ತೆ. ಹೀಗೂ ಮಾಡಬಹುದು ಸಿಂಪ್ಲಿ. ದಿಸ್ ಇಸ್ ಗಿವನ್ ಫಾರ್ 14 ಮಾರ್ಕ್ಸ್. ಸ್ವಲ್ಪ ನೆನ್ಪಿಟ್ಕೊಂಡು ಇದನ್ನ ವರ್ಕ್ಔಟ್ ಮಾಡಿ. ಇದೇ ತರ ಪ್ರಾಬ್ಲಮ್, ಒನ್ ಮೋರ್ ಪ್ರಾಬ್ಲಮ್ ಇಸ್ 2012 ಅಲ್ಲಿ ಕೊಟ್ಟಿರ್ತಕ್ಕಂಥ. ಸಿ, ನಾವು ಮೋಸ್ಟ್ ಪ್ರಾಬ್ಲಿ ಪ್ರೀವಿಯಸ್ ವಿಡಿಯೋಲಿ ಆನ್ಸರ್ ಮಾಡಿದೀವಿ ನಾವು ಇದನ್ನ. ಈ ವ್ಯಾಲ್ಯೂಸ್ ಎಲ್ಲ ಕೂಡ ಅದರಲ್ಲಿ ಆಫ್ ಇದೆ, ನೀವು ಆನ್ಸರ್ ಮಾಡಬಹುದು. ಸೊ ಪಾಸಿಬಲಿ ಯು ಕ್ಯಾನ್ ಆನ್ಸರ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಇದು ಆನ್ಸರ್ ವ್ಯಾಲ್ಯೂಯೇಷನ್. ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಮೆಷನ್ ಎ. ಮೆಷನ್ ಅವರ್ ರೇಟ್ ಆಫ್ ಎ ಇಸ್ ಈಕ್ವಲ್ ಟು 199.69 rupees. ಮೆಷನ್ ಬಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 214.8 ಬರುತ್ತೆ. ಮೆಷನ್ ಸಿ ಬಂದ್ಬಿಟ್ಟು 224.38 ಬರುತ್ತೆ. ಇದು ಪಕ್ಕ ಆನ್ಸರ್ ಬರುತ್ತೆ, ನೋ ಪ್ರಾಬ್ಲಮ್. ಒಂದ್ಸಲ ನೋಡ್ಕೊಳ್ರಿ. ಓಕೆ, ಐ ಥಿಂಕ್ ಮೆಷನ್ ಅವರ್ ರೇಟ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಾವು ಆನ್ಸರ್ಸ್ ಅನ್ನ ಮಾಡ್ಕೊಂಡಿದೀವಿ. ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್ ಪರ್ಪಸ್. ಇವೆಲ್ಲ ಓಲ್ಡ್ ಕ್ವಶನ್ ಪೇಪರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.